ಹಾಯ್ ಸ್ವೀಟಿ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಎಷ್ಟು ಧೈರ್ಯ ನಿಂಗೆ? ಹೋಗು. ನಿನಗೋಸ್ಕರ ಪ್ರೀತಿಯಿಂದ ಮುದ್ದೆ ಮಾಡಿದ್ದೆ, ನೀನು ತಿಂದೆ ಹಾಗೆ ಬಿಟ್ಟು ಬಂದ್ಬಿಡದ? ಇದ್ಯಾವ ನ್ಯಾಯ? ನಂಗೆ ಊಟನೂ ಬೇಡ, ಏನೂ ಬೇಡ, ಮೊದಲು ಆಚೆ ಹೋಗು. ನಾನು ನಿನಗೆ ಅವತ್ತೇ ಹೇಳಿದ್ದೆ ನೀನು ಎಲ್ಲಿ ಹೋದರೂ ಬರ್ತೀನಿ ಅಂತ. ಯಾಕೆ ಮರ್ತುಬಿಟ್ಟಿಯಾ? ನೀನೇ ಈ ಊರ ಅಡ್ರೆಸ್ ಕೊಟ್ಬಿಟ್ಟು ಇಂಡೈರೆಕ್ಟಾಗಿ ಕರೆದು ಈಗ ಯಾಕೆ ಬಂದಿದೆಯಾ ಅಂತಂದರೆ ಇದು ಯಾವ ಥರದ ನ್ಯಾಯ? ನೋಡು, ಈಗ ಅವೆಲ್ಲ ಬೇಕಾಗಿಲ್ಲ. ಯಾರಾದ್ರೂ ನೋಡಿದ್ರೆ ಏನು ಗತಿ? ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಹೋಗು ಆಚೆ. ನೋಡು, ಈಗ ಹತ್ರ ಬರಬೇಡ. ಹತ್ರ ಬಂದರೆ ಕಿರ್ಚ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ನಿನ್ನ ಸುಮ್ಮನೆ ಬಿಡಲ್ಲ ಮನೆಯವರೆಲ್ಲ. ಕೂಗು, ಜೋರಾಗಿ ಕೂಗು, ಮನೆಯವರೆಲ್ಲರೂ ಬರಲಿ. ಈಗ ಮನೆಯವರೆಲ್ಲರೂ ಬಂದಾಗ ನೀನೇ ಹೇಳ್ತೀಯೋ ಅಥವಾ ನಾನು ಹೇಳ? ಹೇಳ್ತೀಯಾ? ಊಟನೇ ಮಾಡಿಲ್ವಲ್ಲ ನೀನು. ತಗೋ, ಊಟ ಮಾಡು. ನೀನೇ ಮಾಡ್ತೀಯೋ ಅಥವಾ ನಾನೇ ತಿನ್ನಿಸ್ಲೋ? ಪ್ಲೀಸ್, ದಯವಿಟ್ಟು ಹೊರಟೋಗಿಲ್ಲಿಂದ. ನನಗೆ ಕಾಟ ಕೊಡಬೇಡ. ಆಗಲೇ ಹೇಳಿಲ್ವ ನಾನು ನಿನಗೆ? ನೀನೇ ಕರೆಸ್ಕೊಂಡು ಈಗ ಹೋಗು ಹೋಗು ಅಂತಂದರೆ ಹೇಗೆ ಹೋಗಲಿ? ಚಿಕ್ಕಪ್ಪ. ಏನು ಸರ್, ಏನಾರ ಬೇಕಿತ್ತಾ? ಅದನ್ನ ಇಲ್ಲಿ ನಿಂತ್ಕೊಂಡು ಕೇಳೋದಲ್ಲ. ಏನು ಮಾಡ್ತಾ ಇದೆ ಇಲ್ಲಿ? ಹಾಂ, ನಾವೆಲ್ಲ ಊಟ ಮಾಡಿದ್ವಿ ಅಲ್ವಾ, ಮೇಡಮ್ನವ್ರ ಪಾಪ ಹೊಟ್ಟೆ ತೊಳಸ್ತಾ ಇದೆ ಅಂತ ಹಾಗೆ ಬಂದ್ಬಿಟ್ರು. ಏನು ತಿಂದಿಲ್ವಲ್ಲ, ಊಟ ಕೊಟ್ಟು ಹೋಗೋಣ ಅಂತ ಬಂದೆ. ಬಾಸ್ ಮಗಳಲ್ವಾ ಅಲ್ವಾ ಮೇಡಮ್? ಅದಕ್ಕೆ ಇಲ್ಲಿವರೆಗೂ ಒಬ್ಬನೇ ಬರೋದ? ಹಾಗೆಲ್ಲ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ರೂಮಿಗೆ ಒಬ್ಬೊಬ್ಬರೇ ಬರಬಾರ್ದು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ? ಏನು ಸರ್, ಊಟ ಕೊಡೋಕ್ಕೆ ಅಂತ ಬಂದೆ, ಅಷ್ಟಕ್ಕೆ ಹೀಗೆ ಮಾತಾಡ್ತೀರಲ್ಲ. ಬಡವಾ, ನೀನು ಮಡಗ್ದಾಗಿರು ಅಂತ ಇರೋನ್ ಸರ್ ನಾನು. ಮೇಡಮ್, ನಿಮ್ಮ ಚಿಕ್ಕಪ್ಪಂಗೆ ನನ್ನ ಮೇಲೆ ಡೌಟ್ ಬಂದಿದೆ. ಏನಾಯಿತು ಅಂತ ನೀವೇ ಒಂಚೂರು ಹೇಳಿ ಮೇಡಮ್. ನಿಜ ಹೇಳ್ತೀಯನೇನಮ್ಮ? ಹೌದು ಸರ್. ನಾನು ಕೇಳಿದ ಜೂಳ್ನ ನೀನು ಹೇಳಮ್ಮ, ನಿಜ ಹೇಳ್ತೀಯನ? ಹ್ಞೂ ಚಿಕ್ಕಪ್ಪ, ಅವ್ರು ಹೇಳ್ತಾ ಇರೋದು ನಿಜನೇ. ಊಟ ಕೊಡೋಕ್ಕೆ ಅಂತಾನೆ ಬಂದರು. ಕೇಳಿದ್ರೆ ಸರ್? ತಗೊಳ್ಳಿ ಸರ್, ಹಿಡ್ಕೊಳ್ಳಿ. ನೀವೇ ನಿಮ್ಮ ಕೈಯಾರೆ ಊಟ ಮಾಡ್ತೀವಿ ಸರ್. ಬಾಸ್ ಮಗಳು ಅಂತ ಊಟ ತಂದೆ, ಅದು ಬಿಟ್ಟು ಬೇರೇನೂ ಉದ್ದೇಶ ಇಲ್ಲ ಸರ್. ಅದನ್ನು ಗಮನಿಸೋದಕ್ಕೆ ನಾನಿದ್ದೀನಿ. ನೀನು ಇಲ್ಲಿವರೆಗೂ ತಂದ್ಕೊಡೋ ಅವಶ್ಯಕತೆ ಇಲ್ಲ. ಹೇಳಿದ್ರೆ ಆರ್ತಿಯವರು ಅತ್ತಿಗೆಯವರು ತಂದ್ಕೊಡ್ತಾರೆ. ಅರ್ಥ ಆಯ್ತಾ? ಸಾರಿ ಸರ್, ನನ್ನ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೋಬೇಡಿ ಸರ್. ಬರ್ತೀನಿ ಸರ್. ಗುಡ್ ನೈಟ್. ಗುಡ್ ನೈಟ್. ರಾಕಿ, ನಿನ್ನ ಹತ್ರ ಮಾತಾಡ್ಬೇಕಮ್ಮ.
ಹೇಳಿ. ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದಮ್ಮ? ಜಾಗಿಂಗ್ ಹೋಗಿದ್ದೆ. ಜಾಗಿಂಗಾ? ಈ ಊರಲ್ಲ? ಜಾಗಿಂಗ್ ಮಾಡೋಕ್ಕೆ ಯಾವ ಊರಾದ್ರೇನು, ನಾನು ದಿನ ಜಾಗಿಂಗ್ ಮಾಡಲೇಬೇಕು. ಪರಿಸರ ತಕ್ಕಂತೆ ನಾವು ಬದಲಾಗಬೇಕು ಅಂತಾರೆ. ಎಲ್ಲೆಲ್ಲಿದ್ದೀವೋ ಹಾಗಾಗಿರ್ಬೇಕು. ಇಂಥ ಊರಲ್ಲಿ ಅಂಥ ಬಟ್ಟೆ ಹಾಕೊಂಡು ಜಾಗಿಂಗ್ ನೋಡಿದವ್ರಿಗೆ ಏನು ಅನ್ಸುತ್ತೆ? ಅವ್ರಿಗೇನು ಏನು ಬೇಕಾದರೂ ಅನ್ಕೋತಾರೆ. ಹಾಗಂತ ನಮ್ತನ ನಾವು ಕಳ್ಕೊಳಕ್ಕಾಗತ್ತಾ? ನಮ್ತನ ಅಂದರೆ ಯಾವುದಮ್ಮ? ನೋಡಿದವರೆಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅದು ನಮ್ತನನಾ? ನನಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತನಾ? ಇಷ್ಟೊತ್ತಿಗೆ ಇಡೀ ಊರಿಗೆ ವಿಷಯ ಗೊತ್ತಾಗಿರುತ್ತೆ. ದೊಡ್ಡ ಮನೆ ಸೊಸೆ ತನ್ನ ಗಂಡ ಇಲ್ಲದೆ ಇರುವಾಗ ಬೇರೆಯವ್ರ ಜೊತೆ ಓಡಾಡ್ತಿದ್ಲು ಅಂತ. ತಪ್ಪಲ್ವಾ? ನಾನು ಯಾರಿಗೂ ಹೆದರಲ್ಲ. ಐ ಡೋಂಟ್ ಕೇರ್. ನಾನೇನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ನೋಡಿದ ಜನ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇದಕ್ಕಿಂತ ಇನ್ಸಲ್ಟ್ ಬೇಕಾರಾಕಿ? ನೋಡಿ, ನೀವೀಗ ರಾಜಶೇಖರ್ ಕುಟುಂಬದ ಸದಸ್ಯೆ, ಸೊಸೆ. ಇಲ್ಲಿನ ರೀತಿ ರಿವಾಜಿಗೆ ಹೊಂದ್ಕೋಬೇಕು. ನಾಯಿ ಬೊಗಳುತ್ತೆ ಅಂತ ರೋಡಲ್ಲಿ ಓಡಾಡೋದು ಬಿಡೋಕ್ಕಾಗತ್ತಾ? ಪ್ರಪಂಚನೆಲ್ಲ ಬದಲಾಯಿಸೋದಕ್ಕಾಗಲ್ಲ ಅಂತ ನನಗೂ ಗೊತ್ತಮ್ಮ. ಅದಕ್ಕೆ ನಾವು ಸರಿಗಿರಬೇಕು. ಸರಿಗಿದ್ದೀರಾ ನೀವು? ನಾನು ಸರಿಯಾಗಿಲ್ಲ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಏನಿದು ಹೊಸದಾಗಿ ಜಾಗಿಂಗು ಅಂತ? ಹಳ್ಳಿಗೆ ಬಂದಿದ್ದ ತಕ್ಷಣ ಬ್ಯಾಂಗ್ಳೂರಲ್ಲಿ ಜಾಗಿಂಗ್ ಅನ್ನೋ ಮಾತೇ ಇರ್ತಿರ್ಲಿಲ್ಲ. ಲೇಟಾಗಿ ರೂಮಲ್ಲಿ ಎದೊಳ್ತಿದ್ರಿ. ನೋಡಮ್ಮ, ಇದನ್ನ ಆರ್ಡರ್ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ರಿಕ್ವೆಸ್ಟ್ ಅಂತ ಆದ್ರೂ ಅನ್ಕೊಳ್ಳಿ. ಇನ್ನೊಂದ್ಸತಿ ಈ ತಪ್ಪು ನಡಿ ಕೂಡ್ದು. ಅರ್ಥ ಆಯ್ತಾ? ಒಂದ್ ನಿಮಿಷ. ಸಂತೋಷ್ ನಮ್ಮ ಅಣ್ಣನ ಅಸಿಸ್ಟೆಂಟ್ ಅಷ್ಟೇ. ನಮ್ಮ ಮನೆಯವರು ಅಲ್ದಿರೋರು, ನಮ್ಮ ಕುಟುಂಬಕ್ಕೆ ಸೇರ್ದಿರೋರ ಜೊತೆ ಸಲಿಗೆ ಆಗಲಿ, ಈ ಜಾಗಿಂಗು, ಈ ಮಾತು, ಇದು ಯಾವುದೂ ಇರಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. ರೀ, ಯಾರೋ ಬಾಗಿಲು ಬಡಿತಾ ಇದಾರೆ ನೋಡಿ. ಅಯ್ಯೋ, ಯಾರಾದರೂ ತೆಗಿದಾರೆ, ಸುಮ್ಮನಿರೆ. ರೀ, ತುಂಬಾ ಜೋರಾಗಿ ಬಾಗಿಲು ಬಡಿತಾ ಇದಾರೆ. ಯಾರೇ ಇಷ್ಟೊತ್ತಿನಲ್ಲಿ? ಸೂರ್ಯವ್ರೆ, ಯಾರೋ ಬಾಗಿಲು ಬಡಿತಾ ಇದ್ದಾರೆ, ಇದ್ದೇಳಿ. ಇಷ್ಟೊತ್ತಲ್ಲಿ ಯಾರಿರ್ಬೋದು? ಸೂರ್ಯ, ಇಷ್ಟೊತ್ತಲ್ಲಿ ಯಾರು ಬಾಗಿಲು ಬಡಿತಿದ್ದಾರೆ? ಯಾರು ಬಂದಿರ್ಬೋದು? ಟೈಮ್ 12 ಗಂಟೆ ಆಯ್ತು ಅಣ್ಣ. ಹಳ್ಳಿ ಜನ ಯಾರಾದ್ರೂ ಬಂದಿರ್ಬೋದಾ? ಜಾತ್ರೆ ತಯಾರಿ ನಡೀತಾ ಇದೆ, ಅದಕ್ಕೆ. ಛೇ, ಜಾತ್ರೆ ತಯಾರಿ ಆದ್ರೆ ಏನಂತ ಹೇಳ್ತೀವ್ರೆ? ಕೊಡೋದೆಲ್ಲ ಕೊಟ್ಟಾಗಿದೆಯಲ್ವಾ? ಹಳ್ಳಿ ಜನ ಅಲ್ಲ ಅನ್ಸುತ್ತೆ ರೀ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ನಮ್ಮ ಮೇಲೆ ಯಾರಾದ್ರೂ ದ್ವೇಷ ಇರೋರು. ನಿಮ್ಮ ಮೇಲೆ ಯಾರಿಗೆ ದ್ವೇಷ ಇರುತ್ತೆ? ದ್ವೇಷ ಇದ್ದಿದ್ದು ಶಶಾಂಕ್ ಒಬ್ಬನಿಗೆ. ಆ ಕೇಸ್ ಮುಗೀತಲ್ಲ, ಇನ್ನು ಮನೇಲಿ ಅಷ್ಟೇ ಜಗಳ ನಡೀತಿರೋದು. ಇಷ್ಟೊತ್ತಿನಲ್ಲಿ ಯಾರು ಬರ್ತಾರೆ? ಕಳ್ರೇನಾದ್ರೂ ಇರ್ಬೋದಾ ಅಣ್ಣ? ಕಳ್ರ? ಇರ್ಬೋದು, ನಂಗೂ ಹಾಗೆ ಅನಿಸ್ತಾ ಇದೆ. ಏನು ಮಾಡೋದು? ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ. ಬಾ ನೋಡೋಣ. ಹೋಗ್ಬೇಡಿ, ನಂಗೆ ತುಂಬಾ ಭಯ ಆಗ್ತಿದೆ. ಏನಾಗಲ್ಲ, ನೀನು ಸುಮ್ಮನೆ ಇರು. ಬರೋ. ಹಾಗಾದ್ರೆ ದೊಣ್ಣೆನಾದ್ರೂ ತಗೊಂಡೋಗಿ. ದೊಣ್ಣೆ ಯಾಕೆ? ದೊಡ್ಡದ ಗನ್ ಇದೆಯಲ್ಲ, ಅದೆಲ್ಲ ಯಾಕೋ ಮೊದಲು ಯಾರು ಅಂತ ನೋಡೋಣ. ಆರ್ತಿ ಅವರೇ, ಅದಕ್ಕೆ ನೀವು ಒಂದು 2 ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ಭಯ ಬೀಳ್ಬೇಡಿ, ಬಂದಿರಿ.
ಯು ರಾಕಿ ಹ್ಯಾಪಿ ಬರ್ಡೇ ಕಣೆ. ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಚಿಕ್ಕಮ್ಮ. ಥ್ಯಾಂಕ್ ಯು. ಏನ್ ಬಾವಾ ನೀವಿಬ್ರು ವಿಶ್ ಮಾಡಲ್ವಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ವೆರಿ ಮಚ್. ಏಯ್ ಇವರು ನಮ್ಮ ಅಕ್ಕ ಪರಿಮಳ, ಇವರು ಆರ್ತಿ, ಇವ್ರು ನಮ್ಮ ಬಾವ ಸೂರ್ಯ, ಇವ್ರು ಇನ್ನೊಬ್ಬ ಬಾವ ರವಿ. ಹಾಯ್. ಓಕೆ ನನ್ನ ಪುಟ್ಟ ಮಗಳು ವೇದಿಕಾ. ಹಾಯ್. ಪಾರ್ಟಿನ ನಾವು ಅರೇಂಜ್ ಮಾಡ್ತೀವಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಿನ್ಗೆ ಹೇಗೆ ಗೊತ್ತಾಯ್ತು? ನನ್ಗಾಗಲ್ಲ, ಎಲ್ಲ ಗೊತ್ತಾಗೋಗುತ್ತಪ್ಪ. ಏನ್ ಬರ್ಡೇ ಅಂದ್ರೆ ಪಾರ್ಟಿ ಇಲ್ಲಂದ್ರೆ ಬರ್ಡೇಗೆ ಕಾಳನೇ ಇರಲ್ಲ. ಪಾರ್ಟಿ ಸಾರ್. ಓಕೆ ಎಂಜಾಯ್. ಸೂರ್ಯರೇ, ನಾನು ಅಲ್ಲಿ ಪಾರ್ಟಿಗೆಲ್ಲ ಬರಲ್ಲ. ಅಲ್ಲಿ ಡ್ರಿಂಕ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ, ನಂಗೆ ಸಂಕೋಚ ಆಗುತ್ತೆ. ಏನೋ ಪಾರ್ಟಿಗೆ ಬರಲ್ವಾ? ಅಲ್ಲಿನ ಅರೇಂಜ್ಮೆಂಟ್ಸ್ ನೋಡಿದ್ರ ನೀವು? ನನಗೆ ತಲೆ ಸುತ್ತ ಬಂದಿತ್ತು. ಅಂಥ ಪಾರ್ಟಿನ ಯಾರಾದರೂ ಮಿಸ್ ಮಾಡ್ಕೋತಾರ ಆರ್ತಿಯವ್ರೆ? ಇಲ್ಲ, ನಾನು ಬರಲ್ಲ. ನಂಗೆ ಇಲ್ಲಿ ಮುದ್ದೆ ಊಟ ಮಾಡಿನೇ ತುಂಬ ಹೊಟ್ಟೆ ತುಂಬೋಗಿದೆ. ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ, ನಾನು ಬರಲ್ಲ ಅಲ್ಲಿಗೆ. ನೀವು ಬರಲಿಲ್ಲ ಅಂದರೆ ನಾನು ಹೋಗಿ ಏನು ಮಾಡಲಿ? ನೀವು ಹೋಗ್ತಾ ಇದ್ದೀರಂತ ಯಾರು ಹೇಳ್ತಾರೆ ಇವಾಗ? ನಾವಿಬ್ರು ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀವಿ. ಅಲ್ಲ ಆರ್ತಿಯವ್ರೆ, ಪಾಪ ರಾಖಿ ಬರ್ಡೇ ಅಂತ ಹೇಳಿದಾಳಲ್ಲ, ಪಾಪ ಹೋಗದಿದ್ರೆ ತಪ್ಪು ತಿಳ್ಕೊತಾಳೆ. ಪ್ಲೀಸ್ ಹೋಗೋಣ. ನನಗೆ ಗೊತ್ತು ನೀವು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಅಂತ. ಯಾಕೆ? ಅಲ್ಲಿ ಪಾರ್ಟಿಗೆ ತುಂಬ ಚೆನ್ನಾಗಿರೋರು ಹುಡುಗಿರು ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡಬೇಕು, ಅವ್ರ ಹತ್ರ ಎಲ್ಲ ಮಾತಾಡಬೇಕು, ಅವರಿಗೆ ಲೈನ್ ಹೊಡಿಬೇಕು. ಆದರೆ ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ಅವ್ರಾದ್ರೆ ನಿಮಗೆ ಸಿಗ್ತಾರಾ ಅಲ್ವಾ? ಅಯ್ಯೋಯ್ಯೋ, ಎಷ್ಟು ಚೆನ್ನಾಗಿ ನಿಜ ಹೇಳ್ತಾ ಇದ್ದೀರಾ ನೀವು. ನನ್ನ ಮನಸ್ಸಿನ ಮಾತನ್ನೇ ಹೇಳ್ತಾ ಇದ್ದೀರಾ ನೀವು. ನನಗೆಲ್ಲ ಗೊತ್ತಾಗುತ್ತೆ. ನಾನು ನಿಮ್ಮ ಥರ ಬುದ್ಧು ಅಲ್ಲ. ಹೌದು, ಬುದ್ಧು ಅಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ನೋಡಿದ್ದೀನ ನಾನು? ಇಲ್ಲ ಅಪ್ಪ, ಆದರೆ ವಾರಿಗಣ್ಣಲ್ಲಿ ನೋಡ್ತೀರಾ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಹುಡುಗಿರು ಸೂರ್ಯರೇ, ನಾನು ಪಾರ್ಟಿ ಬರಬೇಕು ಅಂದರೆ ನೀವು ಡ್ರಿಂಕ್ಸ್ ಮಾಡಬಾರ್ದು. ಆರ್ತಿಯವ್ರೆ, ಒಂದು ಹೊರಡೋಣ, ಬನ್ನಿ. ಯಾಕೆ ಹೇಳ್ಕೊಂಬಂದೆ? ಅವ್ರ ಜೊತೆ ಕುಡಿಯಕ್ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಬರೀ ಹುಡುಗಿಯರೇ. ರೀ ರಾಕಿ ಫ್ರೆಂಡ್ಸು.
ಎಲ್ಲ ನೋಡ್ತಿದ್ದಾರೆ, ಸುಮ್ಮನೆ ನಿಂತ್ಕೊಳ್ಳಿ. ಹಾ ಬನ್ನಿ 2 ಮಿನಿಟ್ಸ್. ಓಕೆ. ಏನ್ ವೇದಿಕಾ ನೀನ್ ಇಲ್ಲಿ ಅಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ರಿ, ನೀನೇನು ಇಲ್ಲಿ ಮಾಡ್ತಾ ಇದ್ದೆ? ಹೋಗು ಬೇಗ. ಬೇಡ ಚಿಕ್ಕಮ್ಮ, ನೀವು ಹೋಗಿ ಪರವಾಗಿಲ್ಲ. ಇವಾಗಲ್ದೆ ಇನ್ ಲೈಫ್ ಯಾವಾಗ ಎಂಜಾಯ್ ಮಾಡ್ತೀಯ ನೀನು? ನನ್ನ ಹತ್ರ ಬೈಸ್ಕೊಬೇಡ, ಅಲ್ಲಿ ಹೋಗು ಸುಮ್ಮನೆ. ಬೇಡ ಚಿಕ್ಕಮ್ಮ. ಬೇಡ ಬೇಡ ಅಂದ್ರೆ ಬೈಸ್ಕೋತೀಯ ನನ್ನ ಹತ್ರ. ಇನ್ 2 ಮಿನಿಟ್ಸ್ ಅಲ್ಲಿ ನಾನು ಬರ್ತೀನಿ, ಅಷ್ಟರಲ್ಲಿ ನೀನು ಅಲ್ಲಿ ಇರ್ಬೇಕು. ಓಕೆ? ಸಂತೋಷ್ ಬಂದಿರು. ಸಂತೋಷ್ ಕರಿತೇನೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಅತ್ತೆ ಬೈತಾರೆ. ಹೋಗಿ. ಓಕೆ, ಖಂಡಿತ ಖಂಡಿತ. ಸಂತೋಷ್ ಹೇಳಿ ಸರ್. ನೀನ್ ತಗೊಳಲ್ವಾ? ಯಾವ ಥರದ ಅಭ್ಯಾಸನೇ ಇಲ್ಲ ಸರ್ ನನಗೆ. ಇವತ್ತಿಂದನೇ ಅಭ್ಯಾಸ ಮಾಡ್ಕೋ, ಪರವಾಗಿಲ್ಲ. ತಗೋ. ಬೇಡ ಸರ್. ಯಾಕೆ ಗುರುಗಳ ಎದುರುಗಡೆ ತಗೋಬಾರ್ದು ಅಂತನಾ? ಛೇ, ಹಾಗೇನಿಲ್ಲ ಸರ್. ಸೂರ್ಯ, ನಮ್ಮ ಹುಡುಗಂಗೆ ನೋಡು, ಯಾವುದೇ ಕೆಟ್ಟ ಅಭ್ಯಾಸನೂ ಇಲ್ಲ. ಹೇಗೆ ನಮ್ಮ ಹುಡುಗ? ಇಷ್ಟೊತ್ತಲ್ಲಿ ನಿನ್ಗೇನು ಕೆಲಸ ಇಲ್ಲಿ? ಇಷ್ಟೊತ್ತಲ್ಲಿ ನಮ್ಮನೆ ಹತ್ರ ಏನಕ್ಕೆ ಬಂದಿದ್ದೆ ಅಂದೆ? ಅದು ಸರ್, ನಾನು ನಮ್ಮನೆ ಕಡೆ ಹೋಗ್ತಾ ಇದ್ದೆ. ಈ ಕಡೆ ತಿರುಗಿ ನೋಡ್ತೀನಿ, ಫುಲ್ ಲೈಟ್ ಚೆನ್ನಾಗಿತ್ತು. ಹಾಗೆ ಒಳಗಡೆ ಎಲ್ಲ ಗಲಾಟೆ ಕೇಳಿಸ್ತಿತ್ತು. ನಾನು ಕಳ್ಳ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದೆ ಸರ್. ನೋಡಿದ್ರೆ ಮೇಡಮ್ ಅವ್ರದ್ದು ಬರ್ಡೇ ಪಾರ್ಟಿ, ಊಟದ ಹಬ್ಬ. ಹಾಂ, ಬಂದೆ ಸರ್, ಬಂದೆ. ಸೂರ್ಯ ಅವ್ರ ಇದ್ರೆ ಕರ್ಕೊಂಡು ಬರೋಣ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಒಂದೇ ಒಂದು ಸ್ಮಾಲ್. ಬೇಡ ಬಿಡಿ, ಕುಡಿಯಲ್ಲ ನಾನು. ಸಾರಿ, ತಗೊಳ್ಳಲ್ಲ. ಗರ್ಲ್ಸ್ ಆಗಿ ನಾವೇ ಆಫರ್ ಮಾಡ್ತಾ ಇದ್ದೀವಿ. ನೀವೇನ್ ಸರ್? ಅವರು ಬರೀ ಸಾಫ್ಟ್ ಡ್ರಿಂಕ್ಸ್ ಮಾತ್ರ ಕುಡಿಯೋದು ಅಲ್ವಾ? ಓ, ಗೊತ್ತಾಯ್ತು. ಮೇಡಮ್ ಸರ್ನ ತುಂಬಾ ಕಂಟ್ರೋಲ್ ಇಟ್ಟಿದ್ದಾರೆ ಕಣ್ರೆ. ಮೇಡಮ್ ಹೇಳ್ದೆ ಸರ್ ಏನು ತಗೊಳಲ್ಲ. ಬಂದ್ರೆ ನಾವ್ ಎಂಜಾಯ್ ಮಾಡೋಣ. ಹಲೋ, Baby, I love you, Sonia. Baby, I love you, Sonia. ನಿನ್ನ ಹಿಂದೆ ಬಂದೆ ಹಾಗೇನೆ. ಇನ್ನು ಮುಂದೆ ನಾನು ಹೀಗೇನೆ. ಇದೀಗ ಜೀವದಲ್ಲಿ ಕಸೂತಿ ಮೂಡಿದಂತೆ ಅತೀವ ಪ್ರೀತಿ ಬಂತು. ರಸೀತಿ